Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಈಗ ಪತನವಾಗಿದೆ. ಸಚಿವ ನಾಗೇಂದ್ರ ಅವರನ್ನ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡುವಂತೆ ಈಗಾಗಲೇ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ಕಳೆದ ಶುಕ್ರವಾರ ಅಂದರೆ ಮೇ 31ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ TV9 ಮೊದಲು ಬ್ರೇಕ್ ಮಾಡಿತ್ತು. ಅದರಂತೆ ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಇವತ್ತು ಒಂದು ದೊಡ್ಡ ಪ್ರಹಸನ್ನೇ ನಡೆದೋಯ್ತು. ಹಾಗಾದರೆ ಏನಾಯಿತು, ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಗಾಗಿ. ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗಬಹುದು. ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ. ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ಸಚಿವ ನಾಗೇಂದ್ರ ರಾಜೀನಾಮೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ. ಈ ಸುದ್ದಿಯನ್ನ ನಿಮ್ಮ TV9 ಕಳೆದ ಮೇ 31ರ ಮಧ್ಯರಾತ್ರಿ 12 ಗಂಟೆಗೆ ಗಟ್ಟಿಯಾಗಿ ಬಿತ್ತರಿಸಿತ್ತು. ಸಿಎಂ ಸಿದ್ದರಾಮಯ್ಯ ನಾಗೇಂದ್ರ ರಾಜೀನಾಮೆಗೆ ಸೂಚನೆ ಕೊಟ್ಟಿರುವ ಸುದ್ದಿ ಪಕ್ಕಾ ಆಗಿತ್ತು. ಈ ಸುದ್ದಿ ನೀವು ನೋಡ್ತಾ ಇರುವಾಗಲೇ ನಾಗೇಂದ್ರ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಇದು TV9 ನ ವಿಶ್ವಾಸಾರ್ಹತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7ವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಈಗ ಇಂದಿನ ವಿಷಯಕ್ಕೆ ಬರೋಣ. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಸರ್ಕಾರವನ್ನ ನಿದ್ದೆಗೆಡಿಸಿದ್ದು ಸುಳ್ಳಲ್ಲ. ಅತ್ತ ವಿಪಕ್ಷ ಬಿಜೆಪಿ ಮೇಲಾಗಿ ನಾಗೇಂದ್ರ ರಾಜೀನಾಮೆಗೆ ಡೆಡ್ಲೈನ್ ವಿಧಿಸಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿತ್ತು. ಇದೀಗ ಕೊನೆಗೂ ಸಚಿವ ಬಿ ನಾಗೇಂದ್ರ ತಲೆದಂಡವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಇಂದಿನ ಪಿನ್ ಟು ಪಿನ್ ಡೀಟೇಲ್ ಅನ್ನ ಟೈಮ್ ಲೈನ್ ಜೊತೆ ವಿವರವಾಗಿ ಹೇಳ್ತೀವಿ, ಕೇಳಿ. ನಿನ್ನೆ ರಾತ್ರಿ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡು ಸಿಎಂ ಚರ್ಚೆಯನ್ನೂ ನಡೆಸಿದ್ರು. ಆದ್ರೆ ರಾಜೀನಾಮೆ ವಿಚಾರವನ್ನ ತಳ್ಳಿ ಹಾಕಿರುವ ಸಿಎಂ ಪ್ರಕರಣದ ತನಿಖೆ ನಡೀತಾ ಇದೆ, ತನಿಖಾ ವರದಿ ಬರಲಿ ಎಂದಿದ್ದಾರೆ. ನಾಗೇಂದ್ರರನ್ನ ಕರೆಸಿ ಮಾತನಾಡಿದ್ದೀನಿ ಅಂದ್ರೆ ರಾಜೀನಾಮೆ ಕೊಡಿ ಅಂತಾನಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡು ಅಂತ ಹೇಳಿದ್ದೀರಾ? ಸೂಚನೆ ಏನಾದ್ರೂ ಕೊಟ್ಟಿದ್ದೀರಾ ಅಂತ ಸರ್? ಸಮಯ ಮಧ್ಯಾಹ್ನ 2:45. ಸ್ಥಳ ಸಿದ್ದರಾಮಯ್ಯ ನಿವಾಸ. ಸಿಎಂ ಹೇಳಿಕೆ ಕೊಡ್ತಾ ಇದ್ದಂತೆ ಮಧ್ಯಾಹ್ನ 2:45 ಸುಮಾರಿಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬಿ ನಾಗೇಂದ್ರ ಓಡೋಡಿ ಬಂದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ರೆಸ್ಟ್ ನಲ್ಲಿ ಇದ್ರು, ಭೇಟಿ ಮಾಡೋಕೆ ಆಗ್ಲಿಲ್ಲ. ಸಮಯ ಮಧ್ಯಾಹ್ನ 3:15. ಸ್ಥಳ ಸಿಎಂ ನಿವಾಸದ ಹೊರಭಾಗ. ಇನ್ನು ಮಧ್ಯಾಹ್ನ 3:15 ಸುಮಾರಿಗೆ ಸಿಎಂ ನಿವಾಸದ ಹೊರಗೆ ಬಂದ ಬಿ ನಾಗೇಂದ್ರ ಸಿಎಂಗಾಗಿ ಕಾದು ಕಾದು ಸುಸ್ತಾದ್ರು. ಸಿಎಂ ನಿವಾಸದಿಂದ ತೆರಳಿದ್ರು. ಸಮಯ ಮಧ್ಯಾಹ್ನ 3:16. ಸ್ಥಳ ಡಿಸಿಎಂ ಡಿಕೆಶಿ ನಿವಾಸ. ಮಧ್ಯಾಹ್ನ 3:15 ವೇಳೆಗೆ ಡಿಸಿಎಂ ಡಿಕೆಶಿ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಡಿಕೆಗೆ ನಾಗೇಂದ್ರ ಫೋನ್ ಮಾಡಿ ನಾನು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರು. ಬಳಿಕ ನಾಗೇಂದ್ರ ರಾಜೀನಾಮೆ ಕೊಟ್ಟಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ಫೋನ್ ಮಾಡಿದ್ರು, ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರ ಆದಂತ ವಿಚಾರ. ನಾಗೇಂದ್ರ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. 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 ನಾಗ
ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಸಮಯ ಸಂಜೆ 5 ಗಂಟೆ, ಸ್ಥಳ ವಿಧಾನಸೌಧ. ಎಲ್ಲ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿ ನಾಗೇಂದ್ರ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ, ನನಗೆ ಯಾರ ಒತ್ತಡವೂ ಇಲ್ಲ ಅಂತ ಹೇಳಿದ್ದಾರೆ. ಸಂಜೆ 7:30ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಅಧಿಕೃತವಾಗಿ ಕೊಡ್ತೀನಿ ಅಂತ ಬಿ ನಾಗೇಂದ್ರ ಹೇಳಿದ್ರು. ಖರ್ಗೆ ಸಾಹೇಬರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7ವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವ್ರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ರಾಜೀನಾಮೆ ಒತ್ತಡವನ್ನು ಕೂಡ ಯಾರು ಕೂಡ ಹಾಕಿರಲಿಲ್ಲ. ಬಿ ನಾಗೇಂದ್ರ ರಾಜೀನಾಮೆಯ ವಿಚಾರ ಸರ್ಕಾರ ಮಟ್ಟದಲ್ಲೂ ದೊಡ್ಡ ಮಟ್ಟದಲ್ಲೇ ಚರ್ಚೆ ನಡೆಯಿತು. ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಗಂಭೀರ ಚರ್ಚೆ ಮಾಡಿದ್ರು. ತನಿಖೆ ಹಂತದಲ್ಲಿ ಗೊತ್ತಾಗಿರುವ ಮಾಹಿತಿಗಳನ್ನ ಸಹ ಸಿಎಂ ಜೊತೆ ಪರಮೇಶ್ವರ್ ಹಂಚಿಕೊಂಡ್ರು. ಇನ್ನು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಗೂ ಮುನ್ನ ಬಿಜೆಪಿ ನಾಯಕರು ರಾಜಭವನ ಚಲೋ ನಡೆಸಿದ್ರು. ವಿಧಾನಸೌಧದಿಂದ ರಾಜಭವನದವರೆಗೂ ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದ ನಿಯೋಗ ರಾಜ್ಯಪಾಲರಿಗೆ ದೂರು ನೀಡಿದ್ರು. ಈ ಹಗರಣ ಸಿದ್ದರಾಮಯ್ಯನವರ ಮೂಗಿನ ಅಡಿಯಲ್ಲೇ ನಡೆದಿದೆ. ಇದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟ್ರು. ಅವ್ರು ಹೇಳ್ತಾರೆ, ನಾನು 14 ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್, 14 ಬಾರಿ ಬಡ್ಜೆಟ್ ಅನ್ನ ಮಂಡಿಸಿದ್ದೀನಿ ನಾನು. ಅಂದ್ರೆ ನನಗೆ ಪ್ರಪಂಚದಲ್ಲಿ ಯಾರು ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸಲ್ಲಿ ಅಂತ ಹೇಳಿದ್ದಾರೆ. ಅಪ್ಪ ಸಿದ್ದರಾಮಯ್ಯನವರೇ, ಇಂಥ ಬುದ್ಧಿವಂತನ ನಿನ್ನ ಮೂಗಡಿಯಲ್ಲೇ ಇಷ್ಟೊಂದು 187 ಕೋಟಿ ನಿನ್ನ ಅನುಮತಿ ಇಲ್ದಿರ ಹೆಂಗೋಯ್ತು? ನಿನ್ನ ಮೂಗಿನಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಕ್ಕೆ ಲಾಯಕ್ಕ ಅಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಸಿಬಿಐ ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು ಈ ಸರ್ಕಾರ. ತಕ್ಷಣ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಆ ಮಂತ್ರಿ ನಾಗೇಂದ್ರ ಅವರನ್ನ ರಾಜೀನಾಮೆ ಅಲ್ಲ ತಕ್ಷಣ ಬಂಧನ ಆಗಬೇಕು. ಒಟ್ಟಾರೆಯಾಗಿ ವಾಲ್ಮೀಕಿ ನಿಗಮದಲ್ಲಿನ ಹಗರಣದಲ್ಲಿ ಸಚಿವ ನಾಗೇಂದ್ರಗೆ ತಲೆದಂಡವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇದರ ನಡುವೆ ಈಗಾಗಲೇ ದೆಹಲಿ ರಾಜಕೀಯ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಯಾರು ಸರ್ಕಾರ ಮಾಡ್ತಾರೆ ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ. ಆದರೆ ಮೋದಿ ಸರ್ಕಾರದ ಕ್ಯಾಬಿನೆಟ್ ಹೇಗಿರುತ್ತೆ, ಈಗಾಗಲೇ ಮೈತ್ರಿ ಪಕ್ಷಗಳು ಏನೆಲ್ಲ ಕೇಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಮ್ಮೆ ದೆಹಲಿ ಎತ್ತ ಹೋಗ್ಬಿಟ್ಟು ಬರೋಣ ಬನ್ನಿ. मैं नरेंद्र दामोदर दास मोदी ಮೋದಿ ಮತ್ತೆ ಪ್ರಧಾನಿಯಾಗೋದು ಪಕ್ಕ, ಎನ್ಡಿಎ ಸರ್ಕಾರ ರಚಿಸೋದು ಪಕ್ಕ, ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಎಲ್ಲ ಸಿದ್ಧತೆ ನಡೀತಿದೆ. ನಮೋ 3.0 ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರಧಾನಿ ಮೋದಿಯ ಪಟ್ಟಾಭಿಷೇಕಕ್ಕೆ ಭರ್ಜರಿ ಸಿದ್ಧತೆಯೇ ಆಗ್ತಿದೆ. ನಿನ್ನೆಯಷ್ಟೇ ಸರ್ವಾನುಮತದಿಂದ ಎನ್ಡಿಎ ನಾಯಕರನ್ನಾಗಿ ನರೇಂದ್ರ ಮೋದಿಯನ್ನ ಆಯ್ಕೆ ಮಾಡಲಾಗಿದೆ. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸೋಕೆ ಎಲ್ಲಾ ತಯಾರಿಯೂ ನಡೀತಿದೆ. ಇವತ್ತು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳು ನಡೆದಿವೆ. ಏನೆಲ್ಲ ಆಗಿವೆ ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸ್ತೀವಿ ನೋಡಿ. ಜೂನ್ 9ರಂದು ಪ್ರಧಾನಿಯಾಗಿ ಮೋದಿ ಪದಗ್ರಹಣ. ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡಿಸಲಿರೋ ಮೋದಿ. ಇದೀಗ ಪ್ರಧಾನಿಯಾಗಿ ಮೋದಿ ಪದಗ್ರಹಣದ ದಿನವೂ ಫಿಕ್ಸ್ ಆಗಿದೆ. ಜೂನ್ 9ಕ್ಕೆ ಪ್ರಧಾನಿ ಮೋದಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ.
ಜೂನ್ 9ರ ಸಂಜೆ 6 ಗಂಟೆಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸರ್ಕಾರ ರಚನೆಗೆ ರಾಷ್ಟ್ರಪತಿಯನ್ನ ಭೇಟಿಯಾಗಿ ಮೋದಿ ಹಕ್ಕು ಮಂಡಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಚನೆಗೇನೋ ಡೇಟ್ ಫಿಕ್ಸ್ ಆಗಿದೆ. ಆದರೆ ಮಿತ್ರ ಪಕ್ಷಗಳನ್ನ ಒಂದುಗೂಡಿಸಿಕೊಂಡು ಹೋಗೋದೇ ಬಿಜೆಪಿಗೆ ಸವಾಲಾಗಿದೆ. ಹೀಗಾಗಿ ಎನ್ಡಿಎ ಒಕ್ಕೂಟದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಸಭೆ ಮಾಡಿದ್ರು. ಸಭೆಯಲ್ಲಿ ಸರ್ಕಾರ ರಚನೆಯ ಸಂಬಂಧ ರಣತಂತ್ರ ರೂಪಿಸಲಾಯಿತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರುಗಳೇ ಭಾಗಿಯಾಗಿದ್ರು. ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಎಲ್ ಸಂತೋಷ್, ಆರ್ಎಸ್ಎಸ್ ಸರ್ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸರ್ಕಾರ ರಚನೆ ಹಾಗೂ ಮಂತ್ರಿಮಂಡಲದ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಸರ್ಕಾರ ರಚನೆಗೂ ಮುನ್ನವೇ ಮೋದಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಕೊಂಡೊಯ್ಯೋದೇ ದೊಡ್ಡ ಚಾಲೆಂಜ್ ಆಗಿದೆ. ಮಿತ್ರ ಪಕ್ಷಗಳು ಯಾವುದೇ ರೀತಿ ಅಸಮಾಧಾನಗೊಳ್ಳದಂತೆ ಸರ್ಕಾರ ರಚನೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡ್ತಿದೆ. ಮಿತ್ರ ಪಕ್ಷಗಳನ್ನ ಸಂಭಾಳಿಸೋಕೆ ಒಬ್ಬೊಬ್ಬರನ್ನ ತಂಡಗಳಾಗಿ ಬಿಜೆಪಿ ನಾಯಕರ ನೇಮಕ ಮಾಡಲಾಗಿದೆ. ಮಿತ್ರ ಪಕ್ಷಗಳ ಜೊತೆ ಪ್ರಮುಖ ನಾಯಕರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಟಿಡಿಪಿ ಹಾಗೂ ಜೆಡಿಎಸ್ ನಾಯಕರ ಮೇಲೆ ಪಿಯೂಷ್ ಗೋಯಲ್ ನಿಗಾ ಇಟ್ಟಿದ್ರೆ, ನಿತೀಶ್ ಕುಮಾರ್ ಕ್ಯಾಂಪ್ ಮೇಲೆ ಅಶ್ವಿನಿ ವೈಷ್ಣವ್ ಕಣ್ಣಿಟ್ಟಿದ್ದಾರೆ. ಟಿಡಿಪಿ ಬಿಜೆಪಿ ನಡುವೆ ಖಾತೆ ಹಂಚಿಕೆ ಹಗ್ಗಜಗ್ಗಾಟ. ಈಗಾಗಲೇ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಎನ್ಡಿಎ ಜೊತೆ ಇರೋದ್ರಿಂದ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಆದರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟಿದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ ಎನ್ಡಿಎ ಮಿತ್ರ ಪಕ್ಷಗಳು ಇದೀಗ ತಮ್ಮ ಡಿಮ್ಯಾಂಡ್ ಇಡೋಕ್ ಶುರು ಮಾಡಿವೆ. ಅದರಲ್ಲೂ ಟಿಡಿಪಿ ಹಾಗೂ ಬಿಜೆಪಿ ನಡುವೆ ಖಾತೆ ಹಂಚಿಕೆಯ ಹಗ್ಗಜಗ್ಗಾಟ ನಡೀತಿದೆ. ಏನೆಲ್ಲ ಸರ್ಕಸ್ ನಡೀತಿದೆ ಅನ್ನೋದನ್ನ ನೋಡೋದಾದ್ರೆ, ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡೋದೇ ಬಿಜೆಪಿಗೆ ತಲೆನೋವಾಗಿದೆ. ಇದೀಗ ಖಾತೆ ಹಂಚಿಕೆಗೆ ಬಿಜೆಪಿ ಹೈಕಮಾಂಡ್ 4:1 ಸೂತ್ರ ಹೆಣೆದಿದೆ. ಮೊದಲು 5 ಸಂಸದರಿಗೆ 1 ಸಚಿವ ಸ್ಥಾನ ಅಂದಿದ್ದ ಬಿಜೆಪಿ ಹೈಕಮಾಂಡ್ ಇದೀಗ 5 ಬದಲು 4 ಸಂಸದರಿಗೆ 1 ಸಚಿವ ಸ್ಥಾನ ನೀಡೋ ಸಾಧ್ಯತೆ ಇದೆ. ಟಿಡಿಪಿ 4, ಜೆಡಿಯುಗೆ 3 ಸಚಿವ ಸ್ಥಾನ ಕೊಡಲು ಚರ್ಚೆ ಮಾಡಲಾಗಿದೆ. ಇನ್ನು ಶಿವಸೇನೆ, ಎಲ್ಜೆಪಿಗೆ ತಲಾ 2 ಸ್ಥಾನ ಸಿಗೋ ಸಾಧ್ಯತೆಯೂ ಇದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡದೇ ಇರಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡೋ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಸದ್ಯ ತಿಳಿಸಿದೆ. ಒಂದು ಕಡೆ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ನಡೆಸುತ್ತಿದ್ರೆ, ಮತ್ತೊಂದೆಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ಕಸರತ್ತು ನಡೆಸುತ್ತಿದೆ. ಸರ್ಕಾರ ರಚನೆಯ ಕಸರತ್ತಿನಿಂದ ದೂರ ಉಳಿದ ಇಂಡಿಯಾ ಒಕ್ಕೂಟ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ನೆನೆ ಇಂಡಿಯಾ ಒಕ್ಕೂಟದ ನಾಯಕರು ಸುದೀರ್ಘ ಸಭೆ ನಡೆಸಿ ಕಾದು ನೋಡುವ ತಂತ್ರವೇ ಸೂಕ್ತ ಅಂತ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಶರದ್ ಪವಾರ್ ಸೇರಿದಂತೆ ಹಲವರಿಂದ ಅಭಿಪ್ರಾಯ ವ್ಯಕ್ತವಾಗಿದೆ. ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ರಚನೆಯಾದರೂ ಕೂಡ ಉಳಿಯೋದಿಲ್ಲ ಅಂತ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. मैं बार-बार कहता हूं, मोदी जी की सरकार नहीं बनेगी और बनी तो नहीं टिकेगी. बस. ಇನ್ನು ಮಹಾರಾಷ್ಟ್ರ ರಾಜಕೀಯದಲ್ಲೂ ಮಹತ್ವದ ಬೆಳವಣಿಗೆಯೇ ನಡೀತಿದೆ. ಎನ್ಸಿಪಿ ಅಜಿತ್ ಪವಾರ್ ಬಣದಲ್ಲಿ 42 ಶಾಸಕರ ಪೈಕಿ 18 ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಶರದ್ ಪವಾರ್ ಬಣ ಸೇರಲು 18 ಶಾಸಕರಿಂದ ತೀವ್ರ ಒತ್ತಡ ಕೇಳಿ ಬರ್ತಿದೆ. ಇದರಿಂದ ಎಚ್ಚೆತ್ತ ಅಜಿತ್ ಪವಾರ್ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಒಟ್ಟಾರೆಯಾಗಿ ಒಂದು ಕಡೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಡೇಟ್ ಫಿಕ್ಸ್ ಆಗಿದೆ. ಆದರೆ ಮಿತ್ರ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಹೋಗೋದೇ ದೊಡ್ಡ ಸವಾಲಾಗಿದೆ. ಖಾತೆ ಹಂಚಿಕೆಯ ಟೆನ್ಷನ್ ತಂದಿಟ್ಟಿದೆ. ಮತ್ತೊಂದೆಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ತಂತ್ರ ರೂಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9. ಸಹಜವಾಗಿ 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗ ಬಿಜೆಪಿಯ ಪಾಳ್ಯಕ್ಕೆ ಸಾಕಷ್ಟು ದೊಡ್ಡ ಚಿಂತೆಯ ವಿಷಯವಾಗಿದೆ, ಅಥವಾ ಒಂದು ಅನಾಲಿಸಿಸ್ ಮಾಡುವಂಥ ವಿಚಾರವಾಗಿದೆ. ಹಾಗಾದರೆ ಈ ಒಂದು ಫಲಿತಾಂಶವನ್ನು ಡಿಕೋಡ್ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಹಿನ್ನಡೆಗೆ, ಸೋಲು ಅಂತ ಹೇಳೋದಕ್ಕಾಗಲ್ಲ, ಬದಲಾಗಿ ಹಿನ್ನಡೆಗೆ ಏನೆಲ್ಲ ಕಾರಣ, ಈ ಕಾರಣಕ್ಕೆ ಸಂಬಂಧಪಟ್ಟಂತೆ 5 ವರ್ಗಗಳು ಅತ್ಯಂತ ಪ್ರಮುಖವಾದಂಥ ಕಾರಣಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾದರೆ ಆ 5 ಫ್ಯಾಕ್ಟರ್ಸ್ಗಳು ಯಾವುದು ನೋಡೋಣ ಬನ್ನಿ.
ದೇಶದ ಮತದಾರ ತನ್ನ ಅಂತಿಮ ತೀರ್ಪನ್ನ ನೀಡಿದ್ದಾನೆ. ಮುಂದಿನ 5 ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಲು ಎನ್ಡಿಎಗೆ ಹೊಣೆಗಾರಿಕೆ ನೀಡಿದ್ದಾನೆ. ಆದರೆ ಕೇವಲ ಬಿಜೆಪಿಗೆ ಅಲ್ಲ ಎಂಬುದನ್ನ ಇಂದಿನ ಸ್ಟೋರಿಯ ಕೇಂದ್ರ ಬಿಂದು. ನಿಮ್ಮ ಮುಂದೆ ಸ್ಟೋರಿ ಸಂಪೂರ್ಣವಾಗಿ ಇಡುವ ಮುನ್ನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನಿರ್ಮಿಸಿರುವ ಐತಿಹಾಸಿಕ ಗಳಿಕೆ ಚುನಾವಣಾ ಫಲಿತಾಂಶದ ಅಚ್ಚರಿಯಲ್ಲಿ ಮಂಕಾಗಿರುವುದು ಸತ್ಯ. ನೆಹರು ಬಳಿಕ ಅಂದ್ರೆ 1962ರ ಬಳಿಕ 3ನೇ ಬಾರಿ ಸತತ ಸರ್ಕಾರ ನಿರ್ಮಿಸುತ್ತಿರುವ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಎಂಬುದು ಐತಿಹಾಸಿಕ ಸತ್ಯ. ಇಷ್ಟಕ್ಕೂ ನೆಹರು 3 ಬಾರಿ ಪ್ರಧಾನಿಯಾದರೂ ಮೊದಲ ಅವಧಿಗೆ ನಾಮನಿರ್ದೇಶಿತರಾಗಿದ್ರು ಅಷ್ಟೇ. ಹಾಗಿದ್ರೂ ಈಗ ಎಲ್ಲರ ಚಿತ್ತ ಮೋದಿ ಎಡವಿದ್ದೆಲ್ಲಿ ಎಂಬುದರತ್ತಲೇ ಗಿರಿಕಿ ಹೊಡೆಯುತ್ತಿದೆ. TV9 ಇನ್ಸೈಡ್ ಟೀಮ್ ಕೂಡ ಈಗ ಮೋದಿ ಹಿನ್ನಡೆಯನ್ನ ಡಿಕೋಡ್ ಮಾಡುವ ಪ್ರಯತ್ನ ಮಾಡಿದೆ. ಉತ್ತರ ಪ್ರದೇಶದ ಕಂಪನ, ಪ್ರಾದೇಶಿಕ ಪಕ್ಷ, ರೈತಾಪಿ ವರ್ಗ, ಬಹುದಿನಗಳ ಚುನಾವಣೆ, ಅತಿ ಆತ್ಮವಿಶ್ವಾಸ ಹೀಗೆ ಮೋದಿ ಹಿನ್ನಡೆಯನ್ನ 5 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸೋಣ. ಉತ್ತರ ಪ್ರದೇಶ ದೆಹಲಿ ದರ್ಬಾರಿನ ಹೆಬ್ಬಾಗಿಲು ಎಂಬುದು ದೇಶದ ರಾಜಕೀಯದ ಅಲಿಖಿತ ನಿಯಮ. ಆದರೆ ಈ ಬಾರಿ ಬಿಜೆಪಿಗೆ ಈ ಹೆಬ್ಬಾಗಿಲು ಸಂಪೂರ್ಣವಾಗಿ ತೆರೆದಿಲ್ಲ. ಕಳೆದ ಬಾರಿ ಉತ್ತರ ಪ್ರದೇಶದ 62 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಬಿಜೆಪಿ ಮತ್ತು ಸಂಗಡಿಗರು ಈ ಬಾರಿ ಕೇವಲ 36 ಕ್ಷೇತ್ರಗಳಿಗೆ ತಳ್ಳಲ್ಪಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ಬಳಿಕವೂ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿ ಸೋತಿದೆ. ಇದಕ್ಕೆ ಕಾರಣ ಈ ಬಾರಿ ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ ಜಾತಿ ಸಮೀಕರಣ ಉತ್ತಮವಾಗಿತ್ತು. ಅಖಿಲೇಶ್ ಯಾದವ್ ಕುಟುಂಬದ 5ರನ್ನ ಹೊರತುಪಡಿಸಿದ್ರೆ ಇನ್ನಾವುದೂ ಯಾದವರಿಗೆ ಟಿಕೆಟ್ ನೀಡಿಲ್ಲ. ಬದಲಾಗಿ ಯಾದವೇತರ ಒಬಿಸಿಗಳಿಗೆ ಹೆಚ್ಚಿನ ಸೀಟ್ ಸಿಕ್ಕಿದೆ. ಈ ಮೂಲಕ ಸಣ್ಣ ಸಣ್ಣ ಸಮುದಾಯಗಳನ್ನ ಎಸ್ಪಿ ಹಿಡಿದಿಟ್ಟುಕೊಂಡಿದೆ. ಸಾಮಾನ್ಯವಾಗಿ 20 ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡುತ್ತಿದ್ದ ಎಸ್ಪಿ ಈ ಬಾರಿ ಅದರ ಸಂಖ್ಯೆಯನ್ನ ಕೇವಲ 4ಕ್ಕೆ ಇಳಿಸಿದೆ. ಇದರ ಜೊತೆಗೆ ಬಿಜೆಪಿ ನಾಯಕರು ಪದೇ ಪದೇ ಸಂವಿಧಾನ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡಿದ್ದು ದಲಿತ ಮತಗಳ ಮೇಲೆ ಪರಿಣಾಮ ಬೀರಿದೆ. ಇದರ ಜೊತೆಗೆ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಕೂಡ ಸಾಕಷ್ಟು ಗೊಂದಲ ಮಾಡಿತ್ತು. ಸ್ಥಳೀಯ ನಾಯಕರು ವರ್ಸಸ್ ಅಮಿತ್ ಶಾ ಎಂಬ ವಾತಾವರಣ ಇತ್ತು ಅನ್ನೋದು ಸ್ಥಳೀಯ ನಾಯಕರ ಮಾಹಿತಿ. 2014ರಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶಾ ಮತ್ತು ಸುನಿಲ್ ಬನ್ಸಾಲ ತೀರಾ ಕೆಳಹಂತದವರೆಗೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಹಾಗಾಗಿಲ್ಲ. ಇನ್ನು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರದಂತ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರ ವಹಿಸಿವೆ. ಉತ್ತರ ಪ್ರದೇಶದಲ್ಲಿ ಯುಪಿ ಬಾಯ್ಸ್ ಎಂಬ ಹಣೆಪಟ್ಟಿ ಅಡಿ ಅಖಿಲೇಶ್ ಮತ್ತು ರಾಹುಲ್ ಪ್ರಚಾರ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ಸಿಪಿಗಳನ್ನ ಇಬ್ಬಾಗ ಮಾಡಿದ್ರು. ಮತದಾರ ಮಾತ್ರ ಮೂಲ ನಾಯಕತ್ವಕ್ಕೆ ಮಣೆ ಹಾಕುವ ಮೂಲಕ ಪ್ರಬಲ ಮುಖ ಇದ್ರೆ ಮಾತ್ರ ಪ್ರಾದೇಶಿಕ ಪಕ್ಷ ಎಂಬ ಸಂದೇಶ ರವಾನಿಸಿದ್ದಾನೆ. ಜೊತೆಗೆ ಅಲ್ಲಿನ ಮರಾಠ ಮೀಸಲಾತಿ ಹೋರಾಟ ಕೂಡ ಬಿಜೆಪಿಗೆ ಭಾರಿ ಹೊಡೆತ ಕೊಟ್ಟಿದೆ. ಇನ್ನೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಜಾತಿ ಸಮೀಕರಣ ವರ್ಕೌಟ್ ಆಗಲೇ ಇಲ್ಲ. ಅಲ್ಪಸಂಖ್ಯಾತರ ಧ್ರುವೀಕರಣ ಕೂಡ ಟಿಎಂಸಿಗೆ ಸಹಾಯವಾಗಿದೆ. ಅತ ದ್ರಾವಿಡ ನೆಲ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಅಸ್ಮಿತೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಸ್ಥಳೀಯ ಪಕ್ಷಗಳೇ ಮೋದಿಯನ್ನ ಕಟ್ಟಿ ಹಾಕಲು ಆಯಾ ರಾಜ್ಯಗಳಲ್ಲಿ ಯಶಸ್ವಿಯಾಗಿವೆ. ಪ್ರಮೋದ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.